ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಇವತ್ತಿನ ದಿವಸ ನಾವು 52ನೇ ಅಧ್ಯಾಯ ಪಾರಾಯಣ ಪ್ರಾರಂಭಿಸೋಣ. ಶ್ರೀ ಗಣೇಶ ನಮಃ, ಶ್ರೀ ಸರಸ್ವತಿ ನಮಃ, ಶ್ರೀ ಗುರುಭ್ಯೋ ನಮಃ, ಶ್ರೀ ಕುಲದೇವತಾಯೇ ನಮಃ, ಶ್ರೀ ಶ್ರೀಪಾದ ಶ್ರೀ ವಲ್ಲಭ ಶ್ರೀ ನರಸಿಂಹ ಸರಸ್ವತಿ ದತ್ತಾತ್ರೇಯ ಗುರುಭ್ಯೋ ನಮಃ. ಬಾಲಾರ್ಕಪವಮೀಂದ್ರ ನೀಲಜಟಲಂ ಭಸ್ಮಾಂಗರಾಗೋಜ್ಜಲಂ ಶಾಂತಂ ನಾದ ವಿಲಚಿತ್ಪವನ ಶಾರ್ದೂಲ ಚರ್ಮಾಂ ಬ್ರಹ್ಮಜ್ಞಸನಕಾದಿ ಪರಿವರ್ತಂ ಸಿದ್ಧೈ ಸಮಾರಾಧಿತಂ ದತ್ತಾತ್ರೇಯ ಮಪಾಸ್ಮೇಯರದಿಮದ ಧ್ಯೇಯ ಸದಾ ಯೋಗಿ. ಈ ಹಿಂದೆ 51ನೇ ಅಧ್ಯಾಯದಲ್ಲಿ ಶ್ರೀ ಗುರುಗಳು ವೈಡೂರು ನಗರದಿಂದ ಹೊರಟು ಗೌತಮಿ ಪುಷ್ಕರ ಯಾತ್ರೆ ಪೂರ್ತಿ ಮಾಡಿಕೊಂಡು ಗಂಧರ್ವಪುರ ಸೇರಿ ಅಲ್ಲಿ ಸ್ವಲ್ಪ ದಿನ ಇದ್ದರು. ಅದು ಈಶ್ವರನಾಮ ಸಂವತ್ಸರ. ಆಗ ಬೃಹಸ್ಪತಿ ಶಿವರಾಶಿಯಲ್ಲಿದ್ದಾನೆ. ಒಂದು ದಿನ ಎಲ್ಲ ಭಕ್ತರನ್ನು ಕರೆದು ಶ್ರೀಶೈಲ ಯಾತ್ರೆಗೆ ಹೊರಡುತ್ತೇವೆ ಅಂತ ಹೇಳಿದರು. ಎಲ್ಲರೂ ಕಣ್ಣೀರು ಸುರಿಸುತ್ತಾ, ಗುರುಗಳೇ, ನೀವು ಹೋದರೆ ನಮ್ಮ ಗತಿಯೇನು, ನಮ್ಮ ಕಷ್ಟಗಳಿಗೆ ಯಾರು ಅಂತ ಕೇಳ್ತಾರೆ. ಆಗ ನರಸಿಂಹ ಸರಸ್ವತಿ ಅವರನ್ನೆಲ್ಲ ಸಮಾಧಾನ ಮಾಡಿ ಹೇಳ್ತಾರೆ, ನಾವು ಸ್ಥೂಲ ರೂಪದಲ್ಲಿ ಶ್ರೀಶೈಲಕ್ಕೆ ಹೋದರೂ ಗುಪ್ತವಾಗಿ ನಾವು ಇಲ್ಲೇ ಇರುತ್ತೇವೆ ಅಂತ ಹೇಳ್ತಾರೆ. ಅದೇ ಥರ ಅವರು ಬೌಧಾನ್ಯ ಸಂವತ್ಸರ ಉತ್ತರಾಯಣ ಪುಣ್ಯಕಾಲ ಬಂತು. ಕುಂಭರಾಶಿ ಸೂರ್ಯ ಕನ್ಯಾರಾಶಿಯ ಬೃಹಸ್ಪತಿ ಪ್ರವೇಶ ಮಾಡಿದಾಗ ಶಿಶಿರ ಋತು ಮಾಘ ಮಾಸ ಕೃಷ್ಣ ಪ್ರತಿಪದ ಪಾಡ್ಯಮಿ ಶುಕ್ರವಾರದಂದು ಶ್ರೀ ಗುರು ಶಿಷ್ಯರ ಸಮೇತ 4 ಶಿಷ್ಯರ ಸಮೇತ ಶ್ರೀಶೈಲ ಹತ್ತಿರದಲ್ಲಿ ಪಾತಾಳಗಂಗೆಯನ್ನು ಸೇರಿದರು. ಅಲ್ಲಿ ಒಂದು ಪುಷ್ಪನಾವೆಯನ್ನು ಮಾಡಿದರು. ಮೊದಲೇ ಯವನರಾಜ ಮತ್ತು ಇವರ ಮೊದಲಿನ ಶಿಷ್ಯರು ಬಂದು ಕಾಯ್ತಾ ಇದ್ದರು. ಶ್ರೀಶೈಲದಲ್ಲಿ ಮೊದಲಿನ ಶಿಷ್ಯರು ಪುಷ್ಪನಾವೆಯನ್ನು ತಯಾರಿಸಿ ಅದರಲ್ಲಿ ಶಿಷ್ಯನ ತಯಾರಿಸಿದರು. ಅವರು ಆಸೀನರಾಗಿ ಅದರಲ್ಲಿ ಕುಳಿತುಕೊಂಡು ಹೇಳಿದರು, ನಾವು ಇನ್ನು ಕದಳಿ ವನಕ್ಕೆ ಹೋಗ್ತೇವೆ ಅಂತ ಹೇಳ್ತಾರೆ. ನಿಮಗೆ 4 ಕಮಲಗಳು ಬರುತ್ತವೆ, ಅವುಗಳನ್ನು ತೆಗೆದುಕೊಳ್ಳಿ, ಅವುಗಳನ್ನ ಪೂಜಿಸಿ ಅಂತ. ಅದೇ ಥರ ಬೆಸ್ತರವರು ಆ ಕಡೆ ಬರುವಾಗ ಅವರು ಹೇಳ್ತಾರೆ, ಒಬ್ಬರು ಯತಿಗಳು ಹೋದರು, ಸನ್ಯಾಸಿಗಳು. ಅವರ ಕಾಲಲ್ಲಿ ಬಂಗಾರದ ಪಾದುಕೆಗಳಿದ್ದವು. ಅವರು 4 ಕಮಲಗಳನ್ನು ಅವರ ಶಿಷ್ಯರಿಗೆ ಕೊಡು ಎಂದರು ಅಂತ ನದಿಯಲ್ಲಿ 4 ಕಮಲ ಬಂದಾಗ ಅವರು ಅದರಲ್ಲಿ ಬಿದ್ದು ಅವನ್ನು ತಂದು ಅವ್ರ ಶಿಷ್ಯಂದ್ರಿಗೆ ಕೊಡ್ತಾರೆ, 4 ಜನರಿಗೆ. ಅದರಲ್ಲಿ ಸಿದ್ಧಯೋಗಿಗಳು ಒಬ್ಬರು ಅವ್ರು ತೋರಿಸ್ತಾರೆ ನಾಮಧಾರಕನಿಗೆ, ಇದೇ ಅದು ಕಮಲ ಅಂತ ಹೇಳಿ. ಅದಕ್ಕಾಗಿ ಮನಸ್ಸು ನಿಶ್ಚಲವಾಗಿ ಗುರುಚರಿತ್ರೆ ಬರೆದಿದ್ದೇನೆ ಅಂತ ಹೇಳ್ತಾರೆ ಸಿದ್ಧಯೋಗಿಗಳು. ಇನ್ನು 52ನೇ ಅಧ್ಯಾಯದಲ್ಲಿ ಅಲ್ಲಿಯವರೆಗೂ ಬಹಳ ಆಸಕ್ತಿಯಿಂದ ಶ್ರೀ ಗುರು ಲೀಲೆಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ನಾಮಧಾರಕ ನಖಶಿಖ ಪರ್ಯಂತವಾಗಿ ಸ್ವಲ್ಪವೂ ಅಲುಗಾಡದೆ ಶಿಲಾ ಪ್ರತಿಮೆಯಂತೆ ಕುಳಿತಿದ್ದ ಅವನ ಶರೀರವೆಲ್ಲ ರೋಮಾಂಚನವಾಗಿ ಬೆವರು ಹನಿ ಸಾಲುಗಟ್ಟಿ ನಿಂತಿದೆ. ಅವನ ದೇಹವೆಲ್ಲ ಕಂಪಿಸುತ್ತಿದೆ. ಅವನ ಮುಖದ ಭಾವ ಸಂಪೂರ್ಣವಾಗಿ ಬದಲಾಗಿ ಅವನ ಕಣ್ಣುಗಳಿಂದ ಸತತವಾಗಿ ಆನಂದ ಬಾಷ್ಪಗಳು ಇಳಿಯುತ್ತಿವೆ. ಈ 8 ವಿಧಗಳ ಭಕ್ತಿ ಭಾವಗಳಿಂದ ಅವನು ಸಮಾಧಿ ಸ್ಥಿತಿಯಲ್ಲಿದ್ದಾನೆಂದು ಗ್ರಹಿಸಿದ ಸಿದ್ಧಮುನಿ ಲೋಕಹಿತಕ್ಕೋಸ್ಕರ ಅವನನ್ನು ಎಚ್ಚರಿಸಬೇಕೆಂದು ನಿಶ್ಚಯಿಸಿ ಅದರಿಂದ ಅವನ ಶರೀರವನ್ನು ತಮ್ಮ ಕೈಯಿಂದ ಸವರಿ ವಾತ್ಸಲ್ಯದಿಂದ ಆಲಿಂಗನ ಮಾಡಿ ಹೇಳಿದರು, ಶಿಷ್ಯೋತ್ತಮ ನಾಮಧಾರಕ, ಏಳು ಮಗು, ನೀನೀಗ ಸಂಸಾರ ಸಾಗರವನ್ನು ದಾಟಿ ಪರಮಾನಂದದಲ್ಲಿ ನಿಮಗ್ನನಾಗಿದ್ದೀಯೆ. ಶ್ರೀ ಗುರುಲೀಲಾಮೃತವನ್ನು ಪಾನ ಮಾಡಿ ಶ್ರೀ ಗುರು ಚರಣ ಕಮಲ ಧ್ಯಾನವೆನ್ನುವ ಸಹಜ ಸಮಾಧಿ ಎಲ್ಲಿದ್ದ ನಾಮಧಾರಕ ಆ ತನ್ಮಯತ್ವದಲ್ಲೇ ಶ್ರೀ ಗುರುವನ್ನು ಹೀಗೆ ಸ್ತುತಿಸಿ ಸ್ತೋತ್ರ ಮಾಡಿದ್ದಾನೆ ನಾಮಧಾರಕ. ಸ್ವಾಮಿ, ಅಚಿಂತ್ಯರಾದ ನಿಮ್ಮನ್ನು ಧ್ಯಾನಿಸುವುದು ಹೇಗೆ? ಸರ್ವಗತರಾದ ನಿಮ್ಮನ್ನು ಎಲ್ಲಿಗೆಂದೂ ಆಹ್ವಾನಿಸುವುದು? ಈ ವಿಶ್ವಕ್ಕೆ ಆಶ್ರಯರಾದ ನಿಮಗೆ ಆಸನ ಸಮರ್ಪಿಸುವುದು ಹೇಗೆ? ತೀರ್ಥಕ್ಷೇತ್ರಗಳಿಗೆ ಪವಿತ್ರತೆಯನ್ನು ನೀಡಬಲ್ಲ ನಿಮ್ಮ ಪಾದ ಪದ್ಮಗಳನ್ನು ತೊಳೆಯುವುದು ಯಾವುದರಲ್ಲಿ? ವಿಶ್ವಕರ್ತ ಸರ್ವಕರ್ತರಾದ ನಿಮ್ಮ ಕೈಗಳಿಗೆ ಅರ್ಘ್ಯ ಸಮರ್ಪಿಸುವುದು ಹೇಗೆ? ಸಪ್ತ ಸಮುದ್ರಗಳನ್ನೇ ಅಲ್ಲ, ಈ ವಿಶ್ವವೆಲ್ಲವನ್ನು ಉದರದಲ್ಲಿ ಅಡಗಿಸಿಟ್ಟುಕೊಂಡು ನಿಮಗೆ ಆಚಮನ ಹೇಗೆ ಸಮರ್ಪಿಸಲಿ? ಶುದ್ಧ ಸತ್ವ ಸ್ವರೂಪರಾದ ನಿಮ್ಮ ಸ್ಮರಣೆಯೇ ಲೋಕಗಳನ್ನು ಪಾವನಗೊಳಿಸುತ್ತಿದ್ದರೆ ನಿಮಗೇನು ಸ್ನಾನ ಮಾಡಿಸುವುದು? ಆಕಾಶವೇ ಶರೀರವಾಗಿರುವ ನಿಮಗೆ ನಾನು ಸಮರ್ಪಿಸಬಹುದಾದಂಥ ವಸ್ತ್ರವೇನಿದೆ?
ಚತುರ್ಮುಖನಾದ ಬ್ರಹ್ಮದೇವನನ್ನು ಸೃಷ್ಟಿಸಿದ ನಿಮಗೆ ಯಜ್ಞಸೂತ್ರದಿಂದ ಆಗುವ ಲಾಭವೇನು? ಸರ್ವ ಜೀವರ ತಾಪಗಳನ್ನು ಪರಿಹರಿಸಬಲ್ಲ ನಿಮಗೆ ಗಂಧ ಲೇಪನದಿಂದ ಆಗುವುದೇನು? ಇಚ್ಛೆಗಳೇ ಇಲ್ಲದ ನಿಮಗೆ ಯಾವ ಹೂವು ಸಮರ್ಪಿಸಿ ಪ್ರೀತಿ ಕೊಡಬಲ್ಲೆ? ಸ್ವಯಂ ಸಂತುಷ್ಟರು ಆತ್ಮಾನಂದ ಸ್ವರೂಪರಾದ ನಿಮಗೆ ನಾನು ಸಮರ್ಪಿಸಬಹುದಾದ ಧೂಪವೆಲ್ಲಿದೆ? ಸ್ವಯಂ ಪ್ರಕಾಶಕರು ಜ್ಞಾನಜ್ಯೋತಿ ಸ್ವರೂಪರಾದ ನಿಮಗೆ ನಾನು ದೀಪ ಸಮರ್ಪಣೆ ಮಾಡುವುದೆಂದರೇನು? ಜಗತ್ಪೋಷಕರಾದ ನಿಮಗೆ ಏನು ನೈವೇದ್ಯ ಕೊಡಬಲ್ಲೆ? ನಿತ್ಯ ಸಮ್ಮುಖರಾದ ನಿಮಗೆ ತಾಂಬೂಲದಿಂದ ಆಗಬೇಕಾದ ಪ್ರಯೋಜನವೇನು? ನಕ್ಷತ್ರ ಗ್ರಹಗಳೇ ನಿಮಗೆ ನಿತ್ಯ ನಿರಾಜನ ಕೊಡುತ್ತಾ ಸರ್ವಜೀವರ ಹೃದಯದಲ್ಲೂ ವಿಶ್ವದಲ್ಲೆಲ್ಲ ಪ್ರಣೋಚ್ಚಾರ ಮುಂದುವರಿಸುತ್ತಾ ನಿಮ್ಮ ಕೀರ್ತಿಯನ್ನು ಹೊಗಳುತ್ತಿದ್ದರೆ ನಿಮಗೆ ನಿರಾಜನ ಹೇಗೆ ಕೊಡಬೇಕು? ನಿಮ್ಮನ್ನು ಹೇಗೆ ಸ್ತುತಿಸಬೇಕು ನನಗೆ ತಿಳಿಯುತ್ತಿಲ್ಲ. ಸರ್ವಗತರಾದ ನಿಮಗೆ ಪ್ರದಕ್ಷಿಣೆ ಹೇಗೆ ಮಾಡಬೇಕು? ಈ ನಾಮ ರೂಪಾತ್ಮಕವಾದ ವಿಶ್ವವೆಲ್ಲ ನಿಮ್ಮ ಪಾದಗಳೇ ಆಗಿರುವ ನಾನು ಎಲ್ಲಿ ನಮಸ್ಕಾರ ಮಾಡಲಿ? ನನ್ನಲ್ಲೆಲ್ಲ ತುಂಬಿರುವ ನಿಮಗೆ ಎಲ್ಲಿಗೆಂದು ಹೋಗಲಿ ಹೇಳಲಿ ಎನ್ನುತ್ತಿದ್ದನು ನಾಮಧಾರಕ. ಆಗ ಸಿದ್ಧಯೋಗಿ ಆನಂದದಿಂದ ನಗುತ್ತಾ, ಮಗು, ನೀನು ಹೀಗೆ ಅಂತರ್ಮುಖನಾಗಿ ನಿಶ್ಚಲ ಸಮಾಧಿಯಲ್ಲಿ ನಿಂತು ಬಿಟ್ಟರೆ ಜಗತ್ತನ್ನು ಉದ್ಧರಿಸುವುದು ಹೇಗೆ? ಪ್ರಜೆಗಳೆಲ್ಲರೂ ಉದ್ಧರಿಸಲ್ಪಡಬೇಕೆನ್ನುವುದೇ ಶ್ರೀ ಗುರುಗಳ ಸಂಕಲ್ಪ. ಅವರು ತೋರಿಸಿದ ಮಾರ್ಗದಲ್ಲಿ ನಡೆಯುತ್ತಿರುವ ನಮಗೆ ಅವರ ಅಭಿಷ್ಟ ನೆರವೇರಿಸುವುದೇ ಪ್ರಧಾನ ಕರ್ತವ್ಯ. ನೀನು ಹೀಗೆ ಕುಳಿತು ಬಿಟ್ಟರೆ ಅದು ಹೇಗೆ ಸಂಭವವಾಗುತ್ತದೆ? ಆದ್ದರಿಂದ ನೀನು ಎಚ್ಚರಗೊಂಡು ಶ್ರೀ ಗುರು ಚರಣಗಳನ್ನು ಸ್ಮರಿಸುತ್ತಾ ಶಾಸ್ತ್ರ ವಾಕ್ಯಗಳನ್ನು ಅನುಸರಿಸುತ್ತಾ ಈ ಪ್ರಪಂಚದಲ್ಲಿರಬೇಕು ಎಂದು ಹೇಳಿ ಕೊನೆಗೆ ಅವನು ಎಚ್ಚರಿಸಿದರು. ನಾಮಧಾರಕ ಕಣ್ತೆರೆದು ಸಿದ್ಧಮುನಿಯನ್ನು ನೋಡಿ, ಸ್ವಾಮಿ ದಯಾಮಯ ವಿಶ್ವಾಧಾರ, ಈ ಸಂಸಾರ ಸಮುದ್ರವನ್ನು ದೃಢವಾಗಿ ದಾಟಿಸಬಲ್ಲ ನೌಕೆಯಂಥವರು ನೀವು, ನನ್ನ ಪಾಲಿನ ಗುರುವೇ ನೀವು ಎಂದು ಅವರಿಗೆ ಸವಿನಯವಾಗಿ ನಮಸ್ಕಾರ ಮಾಡಿದನು. ಸಿದ್ಧಯೋಗಿ ಸಂತೋಷಪಟ್ಟು, ಮಗು, ಶ್ರೀ ಗುರು ಕಥಾಶ್ರವಣದಲ್ಲಿ ನಿನಗೆ ಇಂತಹ ಶ್ರದ್ಧೆ ಶಾಶ್ವತವಾಗಿರಲು ನೀನು ಈ ಗುರುಚರಿತ್ರೆ ನಿತ್ಯ ಪಾರಾಯಣ ಮಾಡುತ್ತಿದ್ದರೆ ಇಹಪರಗಳೆರಡೂ ಸಿದ್ಧಿಸುತ್ತವೆ. ಒಂದು ಶುಭ ಮುಹೂರ್ತದಲ್ಲಿ ನೀನು ಪಾರಾಯಣ ಮಾಡುವ ಸ್ಥಳವನ್ನು ಶುದ್ಧಿ ಮಾಡಿ ರಂಗವಲ್ಲಿಯಿಂದ ಅಲಂಕರಿಸಿ ಅಲ್ಲಿ ಕುಳಿತು ಮೊದಲು ದೇಶ ಕಾಲವನ್ನು ಸ್ತುತಿಸಬೇಕು. ಆನಂತರ ಶ್ರೀ ಗುರುವಿಗೆ ಮಾನಸೋಪಚಾರ ಪೂಜೆ ಮಾಡಬೇಕು. ಪಾರಾಯಣ ಸಮಯದಲ್ಲಿ ಮೌನವನ್ನು ಪಾಲಿಸುತ್ತಾ ಮನೋವಿಕಾರಗಳನ್ನು ಉಪಶಮನ ಮಾಡಿಕೊಂಡು ದೀಪವಿಟ್ಟು ಗುರುವಿಗೆ ಹಿರಿಯರಿಗೆ ಮನಸಾ ನಮಸ್ಕಾರ ಮಾಡಬೇಕು. ಉತ್ತರ ಇಲ್ಲ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತು ಮೊದಲನೇ ದಿನ 9ನೇ ಅಧ್ಯಾಯದ ಕೊನೆಯವರೆಗೂ, 2ನೇ ದಿನ 10ನೇ ಅಧ್ಯಾಯದಿಂದ 21ನೇ ಅಧ್ಯಾಯದ ಕೊನೆಯವರೆಗೂ, 3ನೇ ದಿನ 29ನೇ ಅಧ್ಯಾಯದ ಕೊನೆಯವರೆಗೂ, 4ನೇ ದಿನ 35ನೇ ಅಧ್ಯಾಯದ ಕೊನೆಯವರೆಗೂ, 5ನೇ ದಿನ 38ನೇ ಅಧ್ಯಾಯದ ಕೊನೆಯವರೆಗೂ, 6ನೇ ದಿನ 43ನೇ ಅಧ್ಯಾಯದ ಕೊನೆಯವರೆಗೂ, 7ನೇ ದಿನ ಕೊನೆಯ ದಿನ ಗ್ರಂಥದವರೆಗೂ ವಿದ್ಯುಕ್ತವಾಗಿ ನೀನು ಗುರುಚರಿತ್ರೆಯ ಪಾರಾಯಣ ಮಾಡಬೇಕು. ನಂತರ ನೈವೇದ್ಯವಿಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಸಪ್ತಾಹ ಪಾರಾಯಣ ಮಾಡುತ್ತಿರುವವರೆಗೂ ಭೂಮಿಯ ಮೇಲೆ ಮಲಗುವುದು ಒಳ್ಳೆಯದು. ಪಾರಾಯಣ ಪೂರ್ತಿಯಾದ ಮೇಲೆ ಯಥಾಶಕ್ತಿ ಬ್ರಾಹ್ಮಣರಿಗೆ ಭೋಜನವಿಟ್ಟು ದಕ್ಷಿಣೆ ತಾಂಬೂಲಗಳೊಡನೆ ಅವರನ್ನು ಸತ್ಕರಿಸಬೇಕು. ಹೀಗೆ ನಿರ್ದಿಷ್ಟವಾಗಿ ಶ್ರೀ ಗುರುಚರಿತ್ರೆ ಪಾರಾಯಣ ಮಾಡಿದರೆ ತಪ್ಪದೇ ಶ್ರೀ ಗುರುದರ್ಶನವಾಗುತ್ತದೆ. ಹೀಗೆ ಮಾಡಿದರೆ ಜೊತೆಯವರೆಲ್ಲರೂ ಕೂಡ ಆ ಭಗವಂತನನ್ನು ಸೇವಿಸಿಕೊಳ್ಳಬಲ್ಲವರಾಗುತ್ತಾರೆ ಎಂದು ಹೇಳಿದರು. ಇಲ್ಲಿಗೆ 52ನೇ ಅಧ್ಯಾಯ ಕೊನೆಯ ಅಧ್ಯಾಯ ಸಂಪೂರ್ಣ ಗುರುಚರಿತ್ರೆ ಸಮಾಪ್ತಿಯಾಯಿತು, ಮುಕ್ತಾಯವಾಯಿತು. ದತ್ತಾಯ ಗುರುವಿನ ಶ್ರೀಪಾದ ಶಿವಲಭಾಯ ಶ್ರೀ ನರಸಿಂಹ ಸರಸ್ವತಿ. ತಾವು ದಯವಿಟ್ಟು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಗುರುಚರಿತ್ರೆಯಲ್ಲಿ ತಮಗೇನಾದರೂ ಸಂದೇಹ ಉಂಟಾದರೆ ತಾವು ಗುರುಚರಿತ್ರೆಯನ್ನು ಓದಿ ತಿಳಿದುಕೊಂಡು ಕೊಳ್ಳಬಹುದು. ಏನಾದರೂ ಲೋಪದೋಷಗಳಿದ್ದರೂ ಅಲ್ಲಿರುವುದನ್ನೇ ನಾನು ಹೇಳಿದ್ದೇನೆ. ಏನಾದರೂ ಲೋಪದೋಷಗಳಿದ್ದರೆ ದಯವಿಟ್ಟು ಕ್ಷಮಿಸಬೇಕು. ಈಗಿನ ಒತ್ತಡ ಜೀವನದಲ್ಲಿ ಯಾರಿಗೂ ಸಮಯವಿಲ್ಲ.
ಯಾರು ಪಾರಾಯಣ ಮಾಡುತ್ತಾರೋ ಅಲ್ಲಿ ಕೇಳಲು ಸಮಯವಿಲ್ಲ, ಮಾಡುವವರಿಗೂ ಸಮಯವಿಲ್ಲ. ಅದಕ್ಕೆ ಇದೊಂದು ಸಂಕ್ಷಿಪ್ತವಾಗಿ ವಿಡಿಯೋಗಳನ್ನು ಮಾಡಿದ್ದೇನೆ. ದಯವಿಟ್ಟು ತಾವು ಸಮಯ ಸಿಕ್ಕಾಗ ಕೇಳಬೇಕೆಂದು ವಿನಂತಿ. ಹಾಗೂ ಗುರುಗಳ ಪ್ರೀತಿಗೆ ಪಾತ್ರರಾಗಿ ತಾವು ಇನ್ನೂ ಹೆಚ್ಚು ಹೆಚ್ಚು ಪಾರಾಯಣ ಮಾಡಿ ಕೇಳಿಸಿಕೊಂಡು ಗುರುಗಳ ತಮ್ಮ ಕೋರಿಕೆಯನ್ನು ಗುರುಗಳು ಈಡೇರಿಸಲಿ ಅಂತ, ತಮಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ, ಸಮಾಪ್ತಿ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರಗಳು.